97 ಲಕ್ಷ ರೂಪಾಯಿ ಸಮೇತ ಎಸ್ಕೇಪ್ ಆಗಿದಂತ ಚಾಲಕನನ್ನ ಅರೆಸ್ಟ್ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ನಡೆದಂತ ಘಟನೆ ಇದು. ಆರೋಪಿಗೆ ಖೆಡ್ಡ ತೊಡಿದ್ದಾರೆ ಖಾಕಿ. ಚಳ್ಳಕೆರೆ ಠಾಣೆ ಸಿಪಿಐ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇತ್ಯರ್ಥ ಆಗಿದೆ. ಬೆಂಗಳೂರಿನ ನಿವೃತ್ತ ಎಸ್ಪಿ ಗುರುಪ್ರಸಾದ್ಗೆ ವಂಚನೆ ಮಾಡೋದಕ್ಕೆ ಯತ್ನವನ್ನ ಮಾಡಿದ ಚಾಲಕ, ಆತನನ್ನ ಸೆರೆ ಹಿಡಿಯಲಾಗಿದೆ. ನೆನೆ ಗುರುಪ್ರಸಾದ್ ಪತ್ನಿ ಲಲಿತಾ ಜೊತೆಗೆ ಬಳ್ಳಾರಿಗೆ ತೆರಳಿದ್ದು, ಇದೇ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿದ್ದಂತಹ ಜಮೀನು ಮಾರಾಟ ಮಾಡಿದ್ರು ದಂಪತಿ 97 ಲಕ್ಷ ಹಣವನ್ನ ಪಡೆದು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು. ನಿನ್ನೆ ನಡೆದಿದ್ದಂತಹ ಘಟನೆ ಇದು. ಗುರುಪ್ರಸಾದ್ ಪತ್ನಿ ಲಲಿತಾ ಜೊತೆಗೆ ಬಳ್ಳಾರಿಗೆ ತೆರಳಿದ್ರು. ಕಾರಣ ಇಷ್ಟೇ, ಅವರು ಜಮೀನನ್ನ ಮಾರಾಟ ಮಾಡಿದಂತಹ ದಂಪತಿ 97 ಲಕ್ಷ ರೂಪಾಯಿನ ಪಡ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರು. ರಮೇಶ್ ಎಂಬಾತನ ಬಾಡಿಗೆ ಕಾರ್ನಲ್ಲಿ ವಾಪಸ್ ಆಗ್ತಾ ಇದ್ರು ದಂಪತಿ. ಇನ್ನು ಚಳ್ಳಕೆರೆ ಪಟ್ಟಣದ ಬಳಿ ಊಟಕ್ಕಾಗಿ ನಿಲ್ಲಿಸಿದಾಗ ಈ ಕಳ್ಳತನ ನಡೆದಿದೆ. ಇನ್ನು ಬೇಗ ಊಟ ಮುಗಿಸಿ ಕಾರ್ನಲ್ಲಿದ್ದ ಹಣದ ಸಮೇತ ಚಾಲಕ ಎಸ್ಕೇಪ್ ಆಗಿದ್ದ. ಆರೋಪಿ ಕಾರನ್ನ ಫಾಲೋ ಮಾಡಿದ್ರು ಚಳ್ಳಕೆರೆ ಪೊಲೀಸರು. ಆಂಧ್ರದ ಹಿಂದೂಪುರ ಮೂಲದ ರಮೇಶ್ ಆಂಧ್ರದತ್ತ ಪರಾರಿಯಾಗ್ತಾ ಇದ್ದ. ಇನ್ನು ಪೊಲೀಸರು ಬೆನ್ನತ್ತಿದ್ದು ತಿಳಿದು ವೇಗವಾಗಿ ಚಲಿಸಿ ಮರಕ್ಕೆ ಡಿಕ್ಕಿಯನ್ನು ಹೊಡೆದಿದ್ದ. ಈಗ ಆತನನ್ನ ವಶಕ್ಕೆ ಪಡೆಯಲಾಗಿದೆ.